ವೀಕ್ಷಕರೇ, ಈ ಸಂಚಿಕೆಯನ್ನು ನಾನೀಗ ಶುರು ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ಇದನ್ನು ನೋಡಿ ಎಲ್ಲರಿಗೂ ನೀವು ಹೇಳ್ತೀರಿ, ಹೇಳಬೇಕು. ಇದು ತಿಳ್ಕೊಳ್ಳೋ ವಿಷಯ ತುಂಬ ಇದೆ. ನಾವು ಸಾಕ್ಷಾತ್ಕಾರ ಯಾವ ರೀತಿ ಮಾಡ್ಕೊಳ್ಳೋ ಅನ್ನೋ ವಿಷಯನ ನಾವೆಲ್ಲ ರೀತಿ ಎಲ್ಲೆಲ್ಲಿ ಕೇಳಬೇಕು ಅದನ್ನು ತಿಳ್ಕೊಂಡು ನೀವು ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸ್ತೀರಿ ಅನ್ನೋ ವಿಷಯದೊಂದಿಗೆ ಈ ಒಂದು ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಜವದನ ಗಣನಾಥ ಗೌರಿ ಹರತನಯ ಗುಣಾಲಯ ಗಜವದನ ಗಣನಾಥ ಸಿದ್ಧಿವಿನಾಯಕ ಬುದ್ಧಿಪ್ರದಾಯಕ ಸಿದ್ಧಿವಿನಾಯಕ ಬುದ್ಧಿಪ್ರದಾಯಕ ವಿದ್ಯಾದಾಯಕ ಹೇ ಶುಭದಾಯಕ ವಿದ್ಯಾದಾಯಕ ಹೇ ಶುಭದಾಯಕ ಗಜವದನ ಗಣನಾಥ. ನಮಸ್ಕಾರ ವೀಕ್ಷಕರೇ. ಮುಂದಿನ ಶ್ಲೋಕ ಭಜಗೋವಿಂದಮಲ್ಲಿ 4ನೇ ಶ್ಲೋಕವನ್ನು ಹೇಳ್ತಾ ಇದ್ದೀನಿ. ನಳಿನಿ ದಳಗತ ಜಲವಕ್ತ್ರಂ ತದ್ವಿಜ್ಜೀವಿತ ಮತಿಮಯ ಚಲ್ಲಂ ವಿದ್ಧಿ ವ್ಯಾಧ್ಯಾಭಿಃ ಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಚಿತ್ತಂ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ವೈಶ್ಯನಿಗೆ ತಾವರೆಯ ಎಲೆಯ ಮೇಲೆ ತುಂತುರು ಹೇಗೆ ಚಂಚಲವಾದುದೋ ಅದರಂತೆ ಜೀವಿತವೂ ಸಹ ಅಸ್ಥಿರ. ಅದರಲ್ಲಿ ಬಂದ ನೀರು ಎಂದೂ ನಿಲ್ಲಲ್ಲ. ಅದು ಹರ್ಕೊಂಡು ತುಂತುರು ಇರುತ್ತೆ, ಅದು ಕೆಳಗಡೆ ಬಿದ್ದು ಹೋಗಿರುತ್ತೆ. ಅದರ ಮೇಲೆ ಏನೋ ಅದು ಇರಲ್ಲ. ಅದು ರೋಗ ಅಭಿಮಾನ ಇವುಗಳಿಗೆ ಇವುಗಳಿಗೆ ಯಾವುದಕ್ಕೂ ಸಿಕ್ಕಲ್ಲ. ಅದು ಲೋಕವೆಲ್ಲ ಶೋಕದಿಂದ ಕೂಡಿದುದಾಗಿ ಇದೆ ಎಂದು ತಿಳಿ. ಈ ಲೋಕ ಯಾವತ್ತೂ ಬರೀ ದುಃಖದಿಂದ ಕೂಡಿರುತ್ತೆ ಅನ್ನೋದನ್ನು, ಶೋಕ ಮೋಹದಿಂದ ಕೂಡಿದುದಾಗಿ ಇದೆ ಅಂತ ತಿಳಿ ಅಂತ ಹೇಳ್ತಾರೆ. ಯಾವ ಜೀವಿತ ಪಾರ್ಜನ ಸಕ್ತಃ. 5ನೇ ಶ್ಲೋಕ. ತಾವನ್ನಿಜ ಪರಿವಾರೋಕ್ತಃ ಪಶ್ಚಾದ್ದಾವತಿ ಝರ್ಝರ ದೇಹೆ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೆ. ಅಂದರೆ ಏನು ಹೇಳ್ತಾರೆ, ಪುರುಷನು ಅಂದರೆ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಪುರುಷನು ಎಲ್ಲಿವರೆಗೆ ಹಣವ ಸಂಪಾದಿಸುವುದರಲ್ಲಿ ಯಾವಾಗಲೂ ಹಣ ಸಂಪಾದಿಸಲೇ ಮನುಷ್ಯ ತೊಡಗಿರುವನೋ ಆವರೆಗೆ ದೇಹಕ್ಕೆ ಅವನ ಪರಿವಾರದ ಜನರು ಅವ್ರು ಏನು ಮಾಡ್ತಾರೆ, ಇವರು ಎಷ್ಟು ದುಡಿತಾರೋ ಆವರೆಗೂ ಎಲ್ಲ ಜನರು ಇವ್ರ ಹತ್ರ ಇರ್ತಾರೆ, ಹಣ ಇರೋರ ಹತ್ರ. ಪರಿವಾರದ ಜನರು ಅವನ ಪ್ರೀತಿ ವಿಶ್ವಾಸಗಳಿಂದಿರುವರು. ಹಣ ಇರೋವರೆಗೂ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ನಾವು ಹೋದಾಗೆಲ್ಲ ನಮ್ಮನ್ನು ಗಮನಿಸ್ತಾರೆ ಅಂತ ಅವ್ರು ಚೆನ್ನಾಗಿರೋವ್ರಿಗೂ ಬರ್ತಾನೇ ಇರ್ತಾರೆ. ಆ ಮನುಷ್ಯನಿಗೆ ಮುಪ್ಪು ಬಂದ ನಂತರ ಅವನು ಜೀವಿಸಿದ್ದರೆ, ಅವನ ಜೀವದಲ್ಲಿ ಇದ್ದರೆ ಅವನೇನು ಮಾಡ್ತಾರೆ, ಮನೆಯಲ್ಲಿ ಅವನ ಕೇಳುವವರೇ ಇರುವುದಿಲ್ಲ, ಅವನ್ನ ಯಾರು ಕೇಳೋದೇ ಇಲ್ಲ. ಅಯ್ಯೋ ಇದೊಂದು ಮುದುಕ ಇದೆ, ಇರಲಿ, ಯಾವಾಗ ಕೊಡ್ತೀವೋ ಅವಾಗ ತಿಂತಾರೆ ಅನ್ನೋ
ಭಾವನೆ ಬರುತ್ತೆ. ಅದಕ್ಕಾಗಿ ನೀನು ಯಾವಾಗಲೂ ದೇವರ ಧ್ಯಾನ ಮಾಡ್ತಾ ಕಾಲ ಕಳಿ ಅಂತ ಶಂಕರಾಚಾರ್ಯರು ಆ ವ್ಯಕ್ತಿಯನ್ನು ಎಚ್ಚರಿಸ್ತಾ ಇದ್ದಾರೆ. ಇದನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಂಡು ಇರಬೇಕು ಅನ್ನೋ ಅಭಿಪ್ರಾಯವನ್ನು ಶಂಕರಾಚಾರ್ಯರು ತಿಳಿಸ್ತಾ ಇದ್ದಾರೆ. ನಾವು ಅದರಂತೆ ಆ ಒಂದು ಗಮನವನ್ನು ನಾವು ಇಟ್ಕೋಬೇಕು. ಇದು ವೀಕ್ಷಕರೇ, ಈ ಸಂಚಿಕೆ ಬರೋ ಪೂರ್ತಿ ಎಲ್ಲವನ್ನೂ ನೀವು ಗಮನಿಸಿ ನೀವೆಲ್ಲರೂ ನೋಡ್ತೀರಿ ಅನ್ನೋ ಭಾವನೆ ಎಲ್ಲರಿಗೂ ಬರಬೇಕು, ಅದನ್ನು ತಿಳಿಸ್ಬೇಕು, ತಿಳ್ಕೋಬೇಕು. ಇದು ಮನುಷ್ಯನ ಸ್ವಭಾವ ಆಗಬೇಕು ಅಲ್ವಾ. ನಾವು ಎಷ್ಟು ಇದು ಸತ್ಯ ದರ್ಶನ ಅನ್ನೋದೇ ಯೋಗ ದರ್ಶನದಲ್ಲಿ ಬರೋದೇ ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅದು ಭಾರಿ ಕಷ್ಟ ಇದೆ, ಹೇಳ್ತಾ ಇರಬೇಕು. ನಾವು ನಿರೂಪಣೆ ಮಾಡ್ತೀವಿ, ಒಂದಲ್ಲ ಎರಡು ಸಲ ಕೇಳಬೇಕು ಅದನ್ನು, ಆಗಲೇ ಅದು ಅರ್ಥ ಆಗೋದು. ಚಿತ್ತವೃತ್ತಿ ಇರಲು ಸಾಧ್ಯ ಮತ್ತು ಸಾಧಾರಣವಾಗಿ ಆ ರೀತಿ ಇರುತ್ತದೆ. ಇದು ಕೊನೆಯ ಪದದ ಒಂದು ವಿವರಣೆ ಕೊಡ್ತಾ ಇದ್ದೀನಿ. ನಿರೋಧ ಶಕ್ತಿ ಅನ್ನೋದು ಚಿತ್ತವೃತ್ತಿ ನಿರೋಧ ಅಂತ ಯೋಗ ಚಿತ್ತವೃತ್ತಿ ನಿರೋಧ ಅಂತ 5ನೇ ಸೂತ್ರದಲ್ಲಿ ಕೊಟ್ಟಿರುವ ಚಿತ್ತವೃತ್ತಿಗಳ 5ನೇ ಸೂತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು 5 ಬಗೆಯ ವರ್ಗೀಕರಣವು ಈ ಅಂಶವನ್ನು ಸ್ಪಷ್ಟಪಡಿಸುತ್ತದೆ. 5ನೇ ಸೂತ್ರದಲ್ಲಿ ಅದು ಏನೇನಿದೆ ಅಂತ ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಮಾನಸಿಕ ಚಿತ್ರಗಳಲ್ಲಿ ಅಸಂಖ್ಯಾತ ಬಗೆಗಳಿರಬಹುದು. ಮಾನಸಿಕ ಚಿತ್ರಗಳಲ್ಲಿ ಅನೇಕ ಬಗೆ ರೀತಿ ಇರುತ್ತೆ. ಆದರೆ ಪತಂಜಲಿ ಋಷಿಗಳು ಚಿತ್ತವೃತ್ತಿಗಳನ್ನು ಕೇವಲ 5 ವರ್ಗಗಳಾಗಿ ವಿಂಗಡಿಸಿದ್ದಾರೆ. 5 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಅದೇ ಕ್ಲೇಶ ವೃತ್ತಿ ಇದು ಕ್ಲೇಶ ಪಂಚಕ್ಲೇಶ ಅಂತ ಹೇಳಿದ್ದಾರೆ, ಅದು ಮುಂದೆ ಬರುತ್ತೆ. ಆದ್ದರಿಂದ ಬರಿಯ ಮಾನಸಿಕ ಚಿತ್ತಗಳಿಗಿಂತ ಚಿತ್ತವೃತ್ತಿಗಳು ಹೆಚ್ಚು ಮೂಲಭೂತವೋ ವ್ಯಾಪಕವೋ ಆಗಿವೆ ಎಂಬುದು ತಿಳಿಯುತ್ತದೆ. ಇಲ್ಲಿ ಬರಿಯ ಮಾನಸಿಕ ಚಿತ್ತಗಳಿಗಿಂತ ಚಿತ್ತ ಏನೇನು ಮಾಡುತ್ತೆ ಅನ್ನೋದನ್ನು ವೃತ್ತಿಗಳು ಹೆಚ್ಚು ಮೂಲಭೂತವು. ಅದು ಸ್ವಾಭಾವಿಕವಾಗಿ ಏನು ಕೆಲಸ ಮಾಡುತ್ತೆ, ಅದು ಎಷ್ಟು ವ್ಯಾಪಕ ಆಗಿರುತ್ತೆ ಅನ್ನೋದನ್ನು ಎಂಬುದು ತಿಳಿಯುತ್ತದೆ. ಚಿತ್ತವೃತ್ತಿಗಳ ಸಾರಭೂತ ಸ್ವರೂಪವನ್ನು, ಅದರ ಪೂರ್ತಿ ಸ್ವರೂಪವನ್ನು ನಾವು ತಿಳ್ಕೋಬೇಕಾದರೆ ವಿವರವಾಗಿ ಚರ್ಚಿಸಲು ಇಲ್ಲಿ ಸಾಧ್ಯವಿಲ್ಲ. ಇಲ್ಲಿ ನಮಗೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂದರೆ ಈ ಪ್ರಶ್ನೆ ಚಿತ್ತದ ಸಾರಭೂತ ಸ್ವರೂಪವನ್ನು ಒಳಗೊಂಡಿದೆ. ಆ ಚಿತ್ತವನ್ನು ನಾವೇ ಶುದ್ಧಿ ಮಾಡಿಕೊಂಡು ನಮ್ಮಲ್ಲೇ ಅದನ್ನು ಹೇಗಿದೆ ಅಂತ ನಾವೇ ನೋಡ್ಕೋಬೇಕು. ಆ ಚಿತ್ತ ದರ್ಶನ ನಾವು ಮಾಡಬೇಕು. ಆದರೆ ವಿದ್ಯಾರ್ಥಿಯು ವೃತ್ತಿಗಳ 5 ವಿಧಗಳನ್ನು ವಿವರಿಸುವ 5 ಕ್ಲೇಶಗಳನ್ನು ವಿವರಿಸುವಂಥ 6 ಸೂತ್ರಗಳನ್ನು 6ರಿಂದ 11ರವರೆಗೆ ಜಾಗರೂಕತೆಯಿಂದ ಅಧ್ಯಯನ ಮಾಡಿದರೆ 6ನೇ ಸೂತ್ರದಿಂದ 11ನೇ ಸೂತ್ರದವರೆಗೆ ಜಾಗರೂಕತೆಯನ್ನು ಓದಿದರೆ ಇವು ಮನಸ್ಸು ಅಸ್ತಿತ್ವದಲ್ಲಿರಬಲ್ಲ, ಇದನ್ನು ನಾವು ಸ್ಥಿರವಾಗಿ ಇಟ್ಕೊಳ್ಬಲ್ಲಂಥ ಮೂಲಭೂತ ಸ್ಥಿತಿಗಳು ಅಥವಾ ರೂಪಾಂತರಗಳ ವಿಧಗಳು. ಇವು ನಮ್ಮನ್ನು ಸ್ಥಿರವಾಗಿ ಇಟ್ಕೋಬಹುದು ಅಥವಾ ರೂಪಾಂತರಗಳ ವಿಧಗಳನ್ನು ತಿಳ್ಕೋಬಹುದು ಎಂಬುದನ್ನು ಗ್ರಹಿಸುತ್ತಾನೆ. ಮನುಷ್ಯ ಅದನ್ನು ಗ್ರಹಿಸ್ತಾನೆ. ಗ್ರಂಥಕರ್ತೃ ಸಾಧಾರಣ ಮನುಷ್ಯನಿಗೆ ಪರಿಚಿತವಾಗಿರುವ, ಅವನಿಗೆ ಗೊತ್ತಿರತಕ್ಕಂಥ ವಿಷಯ ಅಂದರೆ ರೂಪ, ಮನಸ್ಸಿನ 5 ವಿಧಗಳ ರೂಪಾಂತರಗಳನ್ನು ಮನಸ್ಸಿನಲ್ಲಿ
5 ವಿಧ ರೂಪಾಂತರಗಳಿದೆ. ರೂಪಾಂತರಗಳನ್ನು ಇಲ್ಲಿ ತಿಳಿಸಿದ್ದಾರೆ. 5 ರೂಪಗಳು ಯಾವುದ್ಯಾವುದು ಅಂತ. ಆದರೆ ಚಿತ್ತದ ಉನ್ನತ ಕ್ಷೇತ್ರಗಳಲ್ಲಿ ಕೆಳಗಿನ ಮನೋಲೋಕಕ್ಕಿಂತ, ಕೆಳಗಿನ ಮನಸ್ಸಿನ ಲೋಕಕ್ಕಿಂತ ಉನ್ನತವಾದ ಲೋಕಗಳಲ್ಲಿ ಇವುಗಳ ಸಂಖ್ಯೆ ಮತ್ತು ಸ್ವರೂಪಗಳು ಇದರಿಂದ ಮುಂದಿನ ಲೋಕದೇನಾಗಿರುತ್ತೆ, ಇದರ ಸಂಖ್ಯೆ ಮತ್ತು ಸ್ವರೂಪಗಳು ಇದರಿಂದ ಭಿನ್ನವಾಗಿರುತ್ತವೆ. ಇದರಿಂದ ಬೇರೆ ಬೇರೆಯಾಗಿ ವ್ಯತ್ಯಾಸ ಆಗಿರುತ್ತೆ. ಅವು ಅದೇ ಆಗಿರುವುದಿಲ್ಲ. ಆದರೆ ಇಲ್ಲಿ ನಾವೇನು ಹೇಳ್ತೀವೋ ಅದೇ ಆಗಿರಲ್ಲ, ಅದೇ ಬೇರೆಯಾಗಿರುತ್ತೆ. ಇನ್ನು ನಾವು ವಿಮರ್ಶಿಸಬೇಕಾದ ಕೊನೆಯ ಪದವೆಂದರೆ ನಿರೋಧ. ಈಗ ನಾವು 3ನೇ ಪದ ನೋಡಿದ್ವಿ, ಚಿತ್ತವೃತ್ತಿ ಅನ್ನೋದರಲ್ಲಿ. ಈಗ ಕೊನೆಯ ಪದ ನಿರೋಧ ಅಂದರೆ ತಡೆಗಟ್ಟೋದು. ಈ ಪದ ನಿರೋಧ ಅಂದರೆ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ನಿರೋಧ ಅಂದರೆ ವಿರೋಧ ಮಾಡೋದು. ನಿರುದ್ಧ ಎಂದರೆ ಸಂಯಮ ಅಂದರೆ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಹತೋಟಿ, ತಡೆ ಮಾಡಲ್ಪಟ್ಟದ್ದು. ಯಾವುದಾದ್ರು ಕೆಟ್ಟದ್ದನ್ನು ನಾವು ತಡಿಬೇಕು, ಮನಸ್ಸಲ್ಲಿ ಯಾವುದೋ ಕ್ಲೇಶನ ಇಟ್ಕೋಬಾರ್ದು ಅಂದರೆ ಅದನ್ನು ತಡಿಬೇಕು, ನಿರೋಧ ಮಾಡಬೇಕು. ಯೋಗದ ವಿವಿಧ ಘಟ್ಟಗಳಲ್ಲಿ ಈ ಎಲ್ಲ ಅರ್ಥಗಳು ಅನ್ವಯವಾಗುತ್ತವೆ. ಇಷ್ಟು 4 ಪದಗಳು ಏನೇನು ಹೇಳಿದ್ವೋ ಅದೆಲ್ಲ ಇಲ್ಲಿ ಅನ್ವಯವಾಗುತ್ತೆ. ಪ್ರಾರಂಭದ ಚಿತ್ತಗಳಲ್ಲಿ ಸಂಯಮ ಅಂದರೆ ಹತೋಟಿ. ಮುಂದಿನ ಘಟ್ಟಗಳಲ್ಲಿ ಹತೋಟಿ ಮತ್ತು ಕೊನೆಯ ಘಟ್ಟದಲ್ಲಿ ತಡೆಯುವಿಕೆ. ಮೊದಲು ಹತೋಟಿ, ಆಮೇಲೆ ತಡೆಯೋದು ಅಥವಾ ಸಂಪೂರ್ಣ ಅದುಮುವಿಕೆ. ಅದನ್ನು ತಡೆಯೋದು ಅಂದರೆ ಅದನ್ನು ಅದುಮಿ ಹಿಡಿಯೋದು. ನಾವು ಒಳಕ್ಕೆ ನುಗ್ಗಬಾರ್ದು, ಅದರಲ್ಲಿ ಇಟ್ಕೋಬೇಕು. ಒಳಗೊಂಡಿವೆ. 9ನೇ ಸೂತ್ರದ ಕೆಳಗೆ ನಿರೋಧದ ಬಗ್ಗೆ ವಿವರಿಸಲಾಗಿದೆ. 9ನೇ ಸೂತ್ರ ಬಂದಾಗ ಆ ವಿವರವನ್ನು ಅಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಯು ಇದನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಬೇಕು. ಅದನ್ನು ತುಂಬ ಜಾಗ್ರತೆಯಿಂದ ಅಧ್ಯಯನ ಮಾಡಬೇಕಾಗತ್ತೆ. ಈ ಸೂತ್ರದ 4 ಪದಗಳ ಅರ್ಥವನ್ನು ವಿದ್ಯಾರ್ಥಿ ಗ್ರಹಿಸಿದ್ದರೆ, ಇದನ್ನು ಗ್ರಹಣ ಮಾಡಿದರೆ, ಅದನ್ನು ತಿಳ್ಕೊಂಡ್ರೆ ವಿದ್ಯಾರ್ಥಿ ಆದವನು ಯೋಗದ ಸಾರಭೂತ ಸ್ವರೂಪವನ್ನು ಈ ಸೂತ್ರ ಎಷ್ಟು ಪ್ರಬುದ್ಧ ರೀತಿಯಲ್ಲಿ ನಿರೂಪಿಸಿದೆ ಎಂಬುದನ್ನು ಅರಿಯುತ್ತೇವೆ. ವಿದ್ಯಾರ್ಥಿ ಈ ಗ್ರಹಿಸಿದರೆ ಈ ಸೂತ್ರದ ಸಾರಭೂತ ಎಲ್ಲ ತತ್ವಗಳು ಇದರಲ್ಲೇ, ಈ 4 ಪದದಲ್ಲೇ ಇದೆ. ಇದೆಲ್ಲ ಇದಕ್ಕೆ ಬೇಸ್ಮೆಂಟ್ ಇದ್ದಾಗಿದ್ರೆ ಫೌಂಡೇಶನ್ ಹಾಕ್ಕೊಟ್ಟಿದ್ದಾರೆ. ಅದರಿಂದ ಈ ಗ್ರಂಥವನ್ನು ಪೂರ್ತಿ ಅಧ್ಯಯನ ಮಾಡಬೇಕು. ಈ ಸೂತ್ರ ಎಷ್ಟು ಪ್ರಬುದ್ಧ ರೀತಿಯಲ್ಲಿದೆ ಅಂದರೆ ನಾವು ತಿಳ್ಕೊಳ್ಬೇಕಾದ್ದು ತುಂಬ ಇದೆ. ನಿರೂಪಿಸಿದೆ ಎಂಬುದನ್ನು ಅರಿಯುತ್ತೇವೆ. ಯೋಗಿಯ ಪ್ರಗತಿಯ ಎಲ್ಲ ಘಟ್ಟಗಳು ಮತ್ತು ಈ ಪ್ರಗತಿಯ ಫಲವಾಗಿ ಅವನ ಪ್ರಜ್ಞೆಯಲ್ಲಿ ಸಂಭವಿಸುವ ವಿಕಾಸದ ಎಲ್ಲ ಘಟ್ಟಗಳು ಇಲ್ಲಿ ಅರಿಯಬೇಕಾದರೆ, ಯೋಗಿ ಪ್ರಗತಿ ಏನಾಗಿದೆ ಎಲ್ಲ ಘಟ್ಟಗಳು ಮತ್ತು ಈ ಪ್ರಗತಿ ಮುಂದುವರಿಬೇಕಾದರೆ ಇದರ ಫಲವಾಗಿ ಅವನ ಪ್ರಜ್ಞೆಯಲ್ಲಿ, ಅವನ ಜ್ಞಾನ ಅಂತ ವಿವೇಕದಲ್ಲಿ ಸಂಭವಿಸುವ ವಿಕಾಸದ ಅದು ಅರಳುತ್ತೆ. ವಿಕಾಸ ಅನ್ನೋದೊಂದು ಬುದ್ಧಿ ಹೆಚ್ಚುತ್ತೆ. ಎಲ್ಲ ಘಟ್ಟಗಳು ಎಲ್ಲ ರೀತಿಯಲ್ಲೂ ಈ ಸೂತ್ರದಲ್ಲಿ ಅಡಕವಾಗಿವೆ, ಇದರಲ್ಲೆಲ್ಲ ಒಳಗೊಂಡಿದೆ. ಆದ್ದರಿಂದ ಈ ಸೂತ್ರದ ನಿರೂಪಣೆ ಫಲಪ್ರದವಾಗಿದೆ. ಇದರಿಂದ ನಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಸಾಧಕನು ಯೋಗದ
ಪೂರ್ವಭಾವಿಯಾಗಿ ಅಂದರೆ ಮೊದಲು ಏನೇನು ಅಂತ ಸಾಧಕನು ಯೋಗದ ಪೂರ್ವಭಾವಿ, ಯೋಗಕ್ಕೆ ಬರಬೇಕಾದ್ರೆ ಮೊದಲು ಏನೇನು ಪಾಠಗಳನ್ನು ನೋಡಬೇಕು ಅಂತ, ಪಾಠಗಳನ್ನು ಕಲಿಯುವ ಕ್ರಿಯಾಯೋಗದ ಅಂದರೆ ಆ ಕ್ರಿಯಾಯೋಗ ಅಂತ ಒಂದು ಸೂತ್ರ ಬರುತ್ತೆ. ಅದರಲ್ಲಿ ಕ್ರಿಯಾಯೋಗದ ಘಟ್ಟಕ್ಕೆ ಈ ಸೂತ್ರವು ಅನ್ವಯವಾಗುತ್ತದೆ. ಅದು ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಕ್ರಿಯಾಯೋಗ ಅಂತ ಬರುತ್ತೆ. ಅದಕ್ಕಿದು ಈ ಸೂತ್ರ ಅನ್ವಯಿಸುತ್ತೆ. ಅದೇ ರೀತಿಯಲ್ಲಿ ಅವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಗೆ ತಂದುಕೊಳ್ಳುವ ಧಾರಣ ಮತ್ತು ಧ್ಯಾನದ ಘಟ್ಟಗಳಿಗೂ ಸಂಪ್ರಾಪ್ತ ಸಮಾಧಿಯ ಬೀಜಗಳನ್ನು ಇಲ್ಲಿ ಮುಂದೆ ಅನ್ವಯ. ಅದೇ ರೀತಿಯಲ್ಲಿ ಅದೇನು ಹೇಳ್ತಾನೆ, ಅವನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿ ಇಟ್ಕೋಬೇಕು. ತಂದುಕೊಳ್ಳುವ ಧಾರಣ, ಅದರಲ್ಲಿ ಧಾರಣ ಮತ್ತು ಧ್ಯಾನದ ಘಟ್ಟಗಳಿಗೂ ಸಂಪ್ರಜ್ಞಾತ ಸಮಾಧಿ ಅಂತ ಬರುತ್ತೆ ಮುಂದೆ. ಸಮಾಧಿಯ ಬೀಜಗಳನ್ನು, ಬೀಜ ಅಂದರೆ ಇಲ್ಲಿ ವಿಷಯಗಳನ್ನು, ಅಲ್ಲಿ ಬರೋಂಥ ವಿಷಯಗಳನ್ನು ಅದುಮುವ ಸಬೀಜ ಸಮಾಧಿಯ ಘಟ್ಟಕ್ಕೂ, ಸಬೀಜ ಅಂದರೆ ಬೀಜ ಇರುತ್ತೆ, ಅದರ ವಿಷಯ ಇರುತ್ತೆ, ಅದನ್ನು ತಡೆಗಟ್ಟಬೇಕು. ಮತ್ತು ನಿರ್ಬೀಜ ಸಮಾಧಿ ಅಂದರೆ ಕೊನೆಯ ಘಟ್ಟಕ್ಕೂ ಈ ಸೂತ್ರವು ಅನ್ವಯವಾಗುತ್ತದೆ. ಎಲ್ಲದಕ್ಕೂ ಈ 4 ಪದಗಳ ಸೂತ್ರ ಬೇಕೇ ಬೇಕು. ಇದು 2ನೇ ಸೂತ್ರ ಆಯಿತಾ. ನಿರ್ಬೀಜ ಸಮಾಧಿಯಲ್ಲಿ ಅವನು ಚಿತ್ತದ ಎಲ್ಲ ವೃತ್ತಿಗಳನ್ನು ನಿರೋಧಿಸಿ ಎಲ್ಲ ಅಡ್ಡಿ ಆತಂಕಗಳನ್ನು ತಡೆಗಟ್ಟಿ ಪ್ರಕೃತಿಯ ಕ್ಷೇತ್ರವನ್ನು ದಾಟಿ, ಅಂದರೆ ಮಾಯೆಯ ಕ್ಷೇತ್ರವನ್ನು ದಾಟಿ ಸತ್ಯದ ಪ್ರಪಂಚದೊಳಗೆ, ಸತ್ಯ ಯಾವುದಿದೆ ಅನ್ನೋ ಆ ಪ್ರಪಂಚದಲ್ಲಿ ಪ್ರವೇಶಿಸುತ್ತಾನೆ. ಆವಾಗ ಯೋಗಿ ಇದನ್ನೆಲ್ಲ ಮಾಡಿದ ಸತ್ಯದ ಪ್ರಪಂಚಕ್ಕೆ ಕಾಲಿಡೋದಕ್ಕೆ ಸಾಧ್ಯ. ಯೋಗದ ವಿಷಯವನ್ನು ಅದರ ಎಲ್ಲ ಮುಖಗಳಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಯಾವುದ್ಯಾವುದಿದೆ ಅನ್ನೋದೆಲ್ಲ ಮುಂದೆ ಹೇಳ್ತಾರೆ. ಆದ್ಯಂತವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಈ ಸೂತ್ರದ ಸಂಪೂರ್ಣ ಅರ್ಥವನ್ನು ಗ್ರಹಿಸಲು ಸಾಧ್ಯ. ಇದನ್ನು ಯೋಗದ ವಿಷಯವನ್ನು ಅದರಲ್ಲಿ ಎಲ್ಲ ಮುಖಗಳಲ್ಲೂ ಎಲ್ಲ ರೀತಿಯಲ್ಲೂ ಆದ್ಯಂತವಾಗಿ ಮೊದಲಿಂದ ಕೊನೆಯವರೆಗೆ ಅಧ್ಯಯನ ಮಾಡಿದಾಗ, ಅದನ್ನು ತಿಳ್ಕೊಂಡಾಗ ಮಾತ್ರ ಈ ಸೂತ್ರದ ಸಂಪೂರ್ಣ ಅರ್ಥವನ್ನು ಗ್ರಹಿಸಲು ಸಾಧ್ಯ. ಈ ಅರ್ಥವನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ. 2 ಸೂತ್ರ ಅಲ್ಲಿಗೆ ಮುಗಿದಿದೆ ವೀಕ್ಷಕರೇ. ಮುಂದಿನ ಸೂತ್ರವನ್ನು ಮುಂದೆ ನಾವು ನೋಡೋಣ. ಇಷ್ಟೇನ. ಈಗ ಈ ಸಂಚಿಕೆಯನ್ನು ನೀವು ನೋಡಿ ಎಲ್ಲರಿಗೂ ತಿಳಿಸಿ ನಾವು ನಿಮಗೆ ಆಭಾರಿಯಾಗಿರ್ತೀವಿ. ನೀವು ನೋಡ್ತೀರಾ ಅನ್ನೋ ನಮ್ಮ ನಂಬಿಕೆಯಿಂದ ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬ ಶಂಕರಾಚಾರ್ಯರಿಗೆ, ಕಾಲಭೈರವಗೆ, ಕಾಳಿ ದುರ್ಗಿಗೆ, ಧೀರಶೂರ ವೀರ ಹನುಮ ಮಾರುತಿ ಚರಣಕ್ಕೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬ ಶಂಕರಾಚಾರ್ಯರಿಗೆ.